ಡಯಾಬಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟ್ರೆಸ್ಸಿಂದ ಡಯಾಬಿಟೀಸ್ ಬರುತ್ತೆ 100%. ಅಂದರೆ ಎರಡು ಥರ ಬರುತ್ತೆ, ಟೈಪ್ 1 ಟೈಪ್ 2. ಎಲ್ಲ ಕಡೆನೂ ಆಹಾರ ಸಿಗುತ್ತೆ, ಯಾವ ಕಂಟ್ರೋಲು ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಆದರೆ ಮನಸ್ಸು ಎಳಿತದೆ, ನೀವು ಹೋಗ್ತಾ ನೋಡ್ತಾ ಇರ್ತೀರ ಅಲ್ಲಿ ಏನು ಗರಂ ಗರಂ ದೋಸೆ ಬೇಯ್ತಾ ಇರ್ತದೆ, ಸ್ಮೆಲ್ಲು ದೋಸೆ ಓಹೋ ಇಲ್ಲಿ. ಆಮೇಲೆ ಕೆಲವ್ರು ಹೇಳ್ತಿರ್ತಾರೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿ. ನಿಮ್ಗೆ ಏನೇ ತೊಂದರೆ ಆದರೂ 10 ರೂಪಾಯಿ ಕೂಡ ಯಾವ ಜನನೂ ಬರೋಲ್ಲ ಇವತ್ತಿನ ಪ್ರಪಂಚದಲ್ಲಿ. ನನ್ನ ದೇಹಕ್ಕೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದೇ ಸೂಪರ್. ನಂಗೆ ರವೆ ಇಡ್ಲಿ ಇಷ್ಟಿನ ಅದೇ ಸೂಪರ್. ನಾನು ಮುದ್ದೆ ತಿಂತೀನ ಅದೇ ನನಗೆ ಸೂಪರ್. ಇನ್ನೊಬ್ನಿಗೆ ಬೇರೆ ಇರ್ಬೋದು, ಚಪಾತಿ ಇರ್ಬೋದು, ಯಾವ್ದು ಖುಷಿ ಕೊಡುತ್ತೆ ಅದನ್ನ ಮಿತವಾಗಿ ತಿಂದರೆ ಅದೇ ಸೂಪರ್. ಡಯಾಬಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಅವಾಗಲೇ ಆಫ್ ದ ರೆಕಾರ್ಡ್ ನಾವು ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಸ್ಟ್ರೆಸ್ಸಿಂದ ಡಯಾಬಿಟೀಸ್ ಬರುತ್ತೆ ಅಂತ. 100%. ಯಾವ ರೀತಿ ಸರ್? ಈಗ ನಾನು ನಿಮ್ಗಾಗಲೇ ಹೇಳಿದೆ, ನಿಮಗೆ ಒಂದು ವಂಶ ಪಾರಂಪರ್ಯವಾಗಿ ಒತ್ಕೊಂಬರೋದು. ಅದರಲ್ಲಿ ಎರಡು ಥರ ಬರುತ್ತೆ, ಟೈಪ್ 1 ಟೈಪ್ 2. ಟೈಪ್ 1 ಅಂದರೆ ಹುಡ್ತಾನೆ ಬರೋದು, ಅದು ಬಿಡಿ, ಇಟ್ಸ್ ನಾಟ್ ಇನ್ ದಿಸ್ ರೆಲಮ್, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್. ಅವ್ರಿಗೆ ಇನ್ಸುಲಿನ್ ಡಿಪೆಂಡೆಂಟ್ ಇರುತ್ತೆ, ಇರೋವರೆಗೂ ಅವ್ರು ಇನ್ಸುಲಿನ್ ತೊಗೊಂಡು ಮೇಂಟೈನ್ ಮಾಡ್ತಾರೆ. ಟೈಪ್ 1. ಟೈಪ್ 2 ಅಂದರೆ ಇಟ್ ಈಸ್ ಅವರ್ ಲೈಫ್ ಸ್ಟೈಲಲ್ಲಿ, ನಮ್ಮ ಲೈಫ್ ಸ್ಟೈಲಲ್ಲಿ. ಈಗ ಏನಾಗೋಗಿದೆ ಅಂದರೆ, ಈಗ ಇಂಡಿಯಾ ಇಸ್ ಕಾಲ್ಡ್ ಆಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಯಾತಕ್ಕೆ? ಇದೇ ಕಾರಣ. ಎಲ್ಲ ಕಡೆನೂ ಆಹಾರ ಸಿಗುತ್ತೆ, ಯಾವ ಕಂಟ್ರೋಲು ಇಲ್ಲ, ಸಿಕ್ತಂಗೆ ತಿನ್ನೋದು. ಅದ್ರ ಜೊತೆಗೆ ನಮ್ಮ ಹೆರಿಡಿಟರಿ ಬಳುವಳಿ ಇದೆ. ನಾವು ಹೇಳ್ತೇವೆ ಸೆಂಟ್ರಲೈಸ್ಡ್ ಒಬಿಸಿಟಿ ನಮ್ಮದು ಅಂತ. ಅದರಿಂದ ಏನಾಗಿದೆ, ಈ ಸಕ್ಕರೆ ಕಾಯಿಲೆ ಉಲ್ಬಣ ಗೊತ್ತಿದೆ. ಅದೇನಾಗುತ್ತೆ ಅಂತಂದರೆ, ಈ ಹಾರ್ಮೋನ್ಸ್ ರಿಲೀಸ್ ಆಗುತ್ತಲ್ಲ, ಸ್ಟ್ರೆಸ್ ಹಾರ್ಮೋನ್ಸು, ದೇ ವಿಲ್ ಹ್ಯಾವ್ ಎನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ಇನ್ಸುಲಿನ್ ಪ್ರೊಡಕ್ಷನ್. ಓಕೆ. ಕೆಲವರೆಲ್ಲ ಅಂದ್ಕೊಂಡಿದ್ದೀವಿ ನಾನು ಪ್ಯಾಂಕ್ರಿಯಾಸೇ ಸತ್ತೋಗಿಲ್ಲ. ಎಲ್ಲೂ ಪ್ಯಾಂಕ್ರಿಯಾಸ್ ಸತ್ತೋಗಿಲ್ಲ, ಹಂಗೆಲ್ಲ ಸತ್ತೋಗ್ಬಿಟ್ಟಿದ್ರೆ ಇವಾಗೆಲ್ಲ ಕೆಲವರೆಲ್ಲ ಮಾತಾಡ್ತಾರೆ ಇನ್ಸುಲಿನ್ ರಿವರ್ಸಲ್ ಅಂತ, ಡಯಾಬಿಟಿಸ್ ರಿವರ್ಸಲ್ ಅಂತ ಮಾತಾಡ್ತಿದ್ರೆ ಹೆಂಗೆ ರಿವರ್ಸ್ ಆಗುತ್ತೆ? ಕೆಲವರೆಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸೆಲ್ಲೇ ಸತ್ತೋಯ್ತು, ಎಲ್ಲ ಹೊಟ್ಟೋಗಿದೆ. ಹಾಗೆಲ್ಲ ಆಗಲ್ಲ, ಎಲ್ಲ ಫ್ಯಾಟ್ ತುಂಬ್ಕೊಂಡ್ಬಿಟ್ಟಿದೆ ಒಳಗಡೆ ಹೋಗಿ ಅಂತ. ಹಂಗಲ್ಲ, ಇಟ್ ಹ್ಯಾಸ್ ಬಿಕಮ್ ಅಂಡರ್ ಫಂಕ್ಷನಿಂಗ್ ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಇನ್ಸುಲಿನ್ ಮಾಡೋವಂಥ ಕಾರ್ಯಕ್ಕೆ ಅಡ್ಡ ಆಗಿದೆ. ಅದೇನು ಕೆಲಸ ಮಾಡಬೇಕು ಅದಕ್ಕೆ ಅಡ್ಡಗೋಡೆ ಥರ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಅದು ಯಾಕೆ ಡೆವಲಪ್ ಆಯಿತು ಅಂದರೆ ಹೇಗೇನು ಇದೇನೆ ಲೈಫ್ ಸ್ಟೈಲ್ ಚೇಂಜಸ್ಸು, ಈ ತಿನ್ನೋದು ಇಲ್ದಲೆ ಇನ್ಫ್ಲಮೇಷನ್, ಕಾರ್ಟಿಸಾಲ್, ಸ್ಟ್ರೆಸ್ಸು ಕಾರ್ಟಿಸಾಲು, ಫುಡ್ಡು, ನಿಮ್ಮ ಕಾಯಿಲೆ. ಸೊ ಎಲ್ಲದಕ್ಕೂ ನಂಬರ್ 1 ರೀಸನ್ ಸ್ಟ್ರೆಸ್. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ ಕೊಡಿ ಸರ್. ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕಂದ್ರೆ ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕು, ಅಂದರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲ ಹುಟ್ಟು ಸಾವು ಎರಡು ಇದ್ದೇ ಇದೆ, ಫಿಕ್ಸು. ಎರಡೂ ಫಿಕ್ಸನೇ. ಹುಟ್ಟಿದ ಮೇಲೆ ಸಾವು ಅವತ್ತೇ ನಿರ್ಣಯ ಆಗಿರುತ್ತೆ, ನೀನು ಯಾವತ್ತು ಹೋಗ್ತೀಯ ಅಂತ, ಅದು ಫಿಕ್ಸೇ. ಮತ್ತು ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೂ ಗೊತ್ತಿದೆ ನಾನೇನೋ ತೊಗೊಂಡೋಗಲ್ಲ ಅಂತ. ತಂದಿದ್ದು ಏನೂ ಇಲ್ಲ, ತೊಗೊಂಡೋಗೋದು ಏನೂ ಇಲ್ಲ. ಆದರೆ ಈ ಮಧ್ಯೆ ಈ ದೇಹನ ಪ್ರೊಟೆಕ್ಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕಾಗಿರೋದು. ಇರೋಕ್ಕೊಂದು ನೆಲೆ, ತಿನ್ನಕ್ಕೆ 2 ಹೊತ್ತು ಊಟ, 3 ಹೊತ್ತು ಊಟ ಅಂತ ನಾನು ರೆಕಮೆಂಡೇ ಮಾಡಲ್ಲ. ನೈಟ್ ಹೊತ್ತು ಇಲ್ವೇ ಇಲ್ಲ. ಅದು 1 ಹೊತ್ತಿಂದೋನಿ ಹೋಗಿ 2 ಹೊತ್ತಿಂದೊಂದು ಹೋಗಿ ಅಲ್ಲಿಗೆ ನಿಲ್ಲಿಸ್ಬಿಡಿ ನೀವು, ಲಾಸ್ಟ್ ಹೋಗ್ಲೇಬೇಡಿ. ಎರಡೇ ಊಟ ಹೊತ್ಕೊಂಡು ಹೋಗಿ ಅಂತಾರೆ. 3ನೇ ಹೊತ್ತು ಸುದ್ದಿನೇ ಬೇಡ, 2 ಹೊತ್ತು ಲೈಟ್. ಅದೂ ಲೈಟ್ ನಾನು ಹೇಳೋದು. ನೀವು ಅಭ್ಯಾಸ ಮಾಡಿ, ದೇಹಕ್ಕೆ ಹೊಂದ್ಕೊಳ್ಳುತ್ತದು. ಅದು ಯಾವತ್ತೂ ದೇಹ ಇಲ್ಲ ಅಂತ ಅನ್ನಲ್ಲ, ನೀವು ಅಭ್ಯಾಸ ಮಾಡಿದಷ್ಟು ಅದು ಹೊಂದ್ಕೊಳ್ಳುತ್ತೆ. ಈಗ ನಾವೇ ಎಲ್ಲ ನಾವು ಹೊರದೇಶಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ಯಾರು ಆಗಲ್ಲ ಅಂತಾನೆ ಅವನೊಂದು 4 ದಿನ ಸೌತ್ ಆಫ್ರಿಕಾಗ ಇಲ್ಲ ಜನಸಂದಣಿ ಇರೋ ಅಂಥ ಜಾಗಕ್ಕೆ ಯುರೋಪಿಗೆ ಕಳಿಸಿ ಅವ್ನು ತಿನ್ನೋದು ನಿಲ್ಲಿಸ್ತಾನೆ. ಯಾಕೆಂದ್ರೆ ಆಹಾರ ನಿನಗಾಗಲ್ಲ, ನಿಂಗೆ ಇಷ್ಟ ಆಗಲ್ಲ ನಿಂಗೆ ಆ ಊಟ. ಕರೆಕ್ಟ್. ಮತ್ತು ನೀನು ಹೆಂಗೆ ಬದುಕಿದೀಯಪ್ಪ ಹಂಗಾರೆ? 1 ವಾರ ಟ್ರಿಪ್ ಹಾಕಿ, ಒಂದು 10 ದಿನ 15 ದಿನ, ಮತ್ತು ಹೇಗೆ ಬದುಕಿದೀಯಾ? ಚೆನ್ನಾಗೇ ಇದೆಯಲ್ಲಪ್ಪ, ನಿಂಗೇನು ಆಗಲಿಲ್ಲವಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲೇ ನಿಗ್ರಹಿಸ್ಬಿಡು. ಆದರೆ ಮನಸ್ಸು ಎಳಿತದೆ, ನೀವು ಹೋಗ್ತಾ ನೋಡ್ತಾ ಇರ್ತೀರ ಅಲ್ಲಿ ಏನು ಗರಂ ಗರಂ ದೋಸೆ ಬೇಯ್ತಾ ಇರ್ತದೆ, ಸ್ಮೆಲ್ಲು ದೋಸೆ ಓಹೋ ಇಲ್ಲಿ. ಆಮೇಲೆ ಕೆಲವ್ರು ಹೇಳ್ತಿರ್ತಾರೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿ. ಈ ನಮ್ಮ ಮನಸ್ಸನ್ನು ನಿಗ್ರಹಣ ಮಾಡಿಕೊಂಡು ಕಂಟ್ರೋಲ್ ಮಾಡಿದ್ರೆ ಇಲ್ಲೂ ಆಗುತ್ತೆ. ಆಗಲ್ಲ ಅಂತ ಏನು ಪ್ರಶ್ನೆ ಏನಿಲ್ಲ, ಆರಾಮಾಗುತ್ತೆ. ಸೊ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈ ಮೆಡಿಟೇಷನ್ನು, ಆಹಾರ ಪದ್ಧತಿ ಒಂದು ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟು.
ಎರಡನೇದಾಗಿ ಮೆಡಿಟೇಷನ್ ಮಾಡಬೇಕು. ಮೂರನೇದಾಗಿ ನಾವು ಇನ್ನೂ ಮಾಡಬೇಕು ಅಂತ ಮಾಡ್ತೀವಲ್ಲ, ಎಲ್ಲಿವರೆಗೂ ಮಾಡಬೇಕು ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೋಬೇಕು. ಮತ್ತು ಕೆಲವ್ರಿಗಿದೆ, ನಾವು ಎಲ್ಲ ನೋಡ್ತಾರೆ ಜನ ನಾನು ಮಾಡಬೇಕು ಅಂತ. ನಿಮ್ಗೆ ಏನೇ ತೊಂದರೆ ಆದರೂ 10 ರೂಪಾಯಿ ಕೂಡ ಯಾವ ಜನನೂ ಬರೋಲ್ಲ ಇವತ್ತಿನ ಪ್ರಪಂಚದಲ್ಲಿ. ಹಿಂದೆ ಕೊಡ್ತಿದ್ರೆ ನನಗೆ ಗೊತ್ತಿಲ್ಲ. ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ ಇಟ್ ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಸೆಲ್ಫಿಶ್ ಪ್ರಪಂಚ. ಯಾರು ಬರೋಲ್ಲ, ಕೊಡೋದು ಇಲ್ಲ. ಎಲ್ಲೋ ವೆರಿ ರೇರ್ಲಿ ತುಂಬ ಇರೋರು ಮಾಡ್ತಾ ಇದ್ದಾರೆ, ಮಾಡಲ್ಲ ಅಂತಲ್ಲ, ಅದೊಂದು 10% ಇದೆ. ಬಟ್ ಈ 70 to ಮೆಜಾರಿಟಿ 70% ನಾವು ನೋಡ್ಕೊಂಡ್ರೆ ಸಾಕು ಅನ್ನೋ ಇರೋ ಜನ. ಸೊ ಹಾಗಿರ್ಬೇಕಾದ್ರೆ ನೀವು ಯಾರಿಗೆ ಏನು ಮಾಡಬೇಕಾಗಿದೆ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ತೀವಿ. ಎಂದಿಗೆ ನಿಮ್ಮ ಹತ್ರ 50,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಬೆಳಗ್ಗೆದ್ದು ಏನು ತಿಂತೀರ? ಸೇಮ್ ಎಲ್ಲರೂ ಏನು ತಿಂತಾರೆ ಅದನ್ನೇ ತಿನ್ನೋದು. ಮಧ್ಯಾಹ್ನಕ್ಕೂ ಅದನ್ನೇ ಅನ್ನ ರೊಟ್ಟಿ, ಇಲ್ಲ ಅಂದರೆ ದೋಸೆ, ಏನೋ ಒಂದಿಷ್ಟು ಇಡ್ಲಿ ಅದು ಇದು ತಿಂತೀರ. ಸೊ ಮನಿ ಡಸಂಟ್ ಗಿವ್ ಯು ಹ್ಯಾಪಿನೆಸ್. ಮನಿ ಬೇಕು ಈ ದೇಹ ಬದುಕ್ಸೋಕ್ಕೆ, ಈ ದೇಹನ ಪ್ರೊಟೆಕ್ಟ್ ಮಾಡೋಕ್ಕೆ. ಎಷ್ಟು ಬೇಕು ಅಷ್ಟು, ಜಾಸ್ತಿ ಮಾಡಿಕೊಂಡಷ್ಟು ತೊಂದರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಬರುತ್ತೆ. ಇರೋ ಕೆಲಸನೇ ನೆಟ್ಟಿಗೆ ಮಾಡಿಕೊಂಡು ಸಮಾಧಾನವಾಗಿ ಕಾಮಾಗಿದ್ದರೆ ಸರಿ ಹೋಗುತ್ತೆ. ಓಕೆ, ಅದಕ್ಕೆ ಮೆಡಿಟೇಷನ್ ಬೇಕಾಗುತ್ತೆ. ಕೆಲವು ಬೇಕಾದಷ್ಟು ಜನ ಇದ್ದಾರೆ ಮೆಡಿಟೇಷನ್ ಹೇಳ್ಕೊಡೋರು, ಕ್ಲಾಸಿಗೆ ಸೇರ್ಕೋಬೋದು. ಇಲ್ಲಾಂದರೆ ತಾವೇ ಕೂತ್ಕೊಂಡು ಒಂದು ಕಡೆ ಮೂಲೆಯಲ್ಲಿ ಮೆಡಿಟೇಟ್ ಮಾಡ್ಕೊಂಡು ಇರ್ಬೋದು. ಇನ್ಯಾವುದು ಸುಮ್ಮನೆ ಅಲ್ಲಿ ಕೂತ್ಕೊಂಡು ನಾನು ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಹಿಂಗೆ ಮಾಡ್ತೀನಿ, ಅದೆಲ್ಲ ಏನೂ ಬೇಕಾಗಿಲ್ಲ. ಸುಮ್ಮನೆ ಕೂತ್ಕೊಂಡು ಸೈಲೆಂಟಾಗಿ ಒಂದು ಕಡೆ ಒಂದು ಮೂಲೆಯಲ್ಲಿ ಸೈಲೆಂಟಾಗಿ ಸುಮ್ಮನೆ ಕೂತಿದ್ರೆ ಆಯಿತು. ಅದು ಮೈಂಡ್ ಏನಾದರೂ ಯೋಚನೆ ಮಾಡ್ಕೊಳ್ಳೋದು, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದಿನ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ 1 ತಿಂಗಳು 1.5 ತಿಂಗಳಲ್ಲಿ ಬರುತ್ತೆ. ಇಲ್ಲ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದರೆ ಯಾರ್ದಾದ್ರೂ ಸಹಾಯ ತಗೋಬೋದು. ಇವಾಗ ಭಾಳಷ್ಟು ಇದೆ, ಹೇಳೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ ಇವತ್ತು ಮೆಡಿಟೇಷನ್ ಬಗ್ಗೆ ಹೇಳ್ಕೊಡೋಕ್ಕೆ. ಯಾರ ಸಹಾಯ ತೊಗೊಂಡು ನಿಮಗೆಲ್ಲಿ ಚೆನ್ನಾಗಿದೆಯೋ ಅಲ್ಲಿ, ಇವ್ರು ಹೇಳಿದ್ರು ಅಂತ ಅಲ್ಲೋಗೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲಿ ಚೆನ್ನಾಗಿದೆಯೋ ಅಲ್ಲಿ. ಮತ್ತು ಈ ಗಿಡಮೂಲಿಕೆಗಳು ಚೆನ್ನಾಗಿದ್ದಾವೆ, ಅದರ ಹೆಲ್ಪು ತೊಗೋಬೋದು ಬೇಕಾದ್ರೆ. ಬಾಡಿ ಮಸಾಜ್ ಈಸ್ ಆಲ್ಸೋ ವೆರಿ ಗುಡ್. ಇಟ್ ರಿಲ್ಯಾಕ್ಸಸ್ ಯುವರ್ ಬಾಡಿ ಟೂ ಮಚ್. ಸಾಧ್ಯವಾದರೆ ಆಯುರ್ವೇದಿಕ್ ಮಸಾಜು, ಸ್ಪಾಗ್ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ, ಆಯುರ್ವೇದಿಕ್ ಹರ್ಬಲ್ ಮಸಾಜ್ ಚೆನ್ನಾಗಿದೆ. ಸರ್, ನೀವು ಹೇಳ್ತಿದ್ರಿ ನಮ್ಮ ಬಾಡಿನ ಅಡ್ಜಸ್ಟ್ ಮಾಡಬೇಕು ಕಡಿಮೆ ತಿನ್ನೋದಕ್ಕೆ ಅಂತ. ನಾನೊಂದು ಸ್ಟೋರಿ ಕೇಳಿದ್ದೆ, ನೀವು ಆಫ್ರಿಕಾ ಬಗ್ಗೆನೂ ಹೇಳ್ತಾ ಇದ್ರಿ. ಆಫ್ರಿಕಾದಲ್ಲಿ ಒಂದಿನ ತುಂಬ ಬರಗಾಲ ಬರುತ್ತೆ ಫಾರ್ ಅ ಪೀರಿಯಡ್ ಆಫ್ ಟೈಮ್. ಆ ಟೈಮಲ್ಲಿ ಇವರು ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಇನ್ನೂ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಅಲ್ಲಿ ಬರಗಾಲ ಅಂತ ಫೀಲೇ ಬರ್ತಿರ್ಲಿಲ್ಲ. ಆ ಥರ ಇದ್ರು ಜನಗಳು. ಯಾಕೆ ಅಂತ ಹೇಳಿದ್ರೆ ಅವರು ಈ ಸೀವೀಡು ಅಂದರೆ ಸಮುದ್ರದಲ್ಲಿ ಬೆಳೆಯುವಂತಹ ಪ್ಲಾಂಟ್ಸ್ನ ತಿಂತಾ ಇದ್ರು ಅಂತ. ಅದನ್ನು ಜಸ್ಟ್ 1 ಹೊತ್ತು ಆ ಥರ ಆದರೂ ಕೂಡ ಅವರಷ್ಟು ಮಸ್ಕ್ಯುಲನ್ ಆಗಿ ಸ್ಟ್ರಾಂಗ್ ಆಗಿದ್ರು ಅಂತ. ಸೊ ಅದೇ ರೀತಿ ನಾವು ಇಂಡಿಯನ್ಸ್ ಯಾವ ಥರ ಒಂದು ಸೂಪರ್ ಫುಡ್ಸ್ ಅಂತ ಹೇಳಿದ್ರೆ ಯಾವ್ದನ್ನ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ? ಈ ಭೂಮಿ ಮೇಲೆ ಸೂಪರ್ ಫುಡ್ ಅನ್ನೋದೆಲ್ಲ ಸುಳ್ಳು, ಮಾರ್ಕೆಟಿಂಗ್ ಅದಷ್ಟೇ. ನಾನು ಯಾವುದನ್ನು ನಾನು ಬಿಲೀವ್ ಮಾಡಲ್ಲ. ಓಕೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಫುಡ್ಡು ತಿನ್ನಬೇಡಿ. ನನ್ನ ದೇಹಕ್ಕೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದೇ ಸೂಪರ್ ಫುಡ್. ನಂಗೆ ರವೆ ಇಡ್ಲಿ ಇಷ್ಟಿನ ಅದೇ ಸೂಪರ್ ಫುಡ್. ನಾನು ಮುದ್ದೆ ತಿಂತೀನ ಅದೇ ನನಗೆ ಸೂಪರ್ ಫುಡ್. ಇನ್ನೊಬ್ನಿಗೆ ಬೇರೆ ಇರ್ಬೋದು, ಚಪಾತಿ ಇರ್ಬೋದು. ಇದು ಏನಾಗಿದೆ ಅಂತಂದರೆ ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ಇವತ್ತಿನ ದಿವಸ. ನೀವು ಮಲ್ಟಿಗ್ರೈನ್ ತಿನ್ನಿ, ಇದು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ. ಏನೂ ಇಲ್ಲ. ನಮ್ಮ ತಾತಿರು ಅವರೆಲ್ಲ ಏನು ತಿಂತಿದ್ರು? ಮಲ್ಟಿಗ್ರೈನ್ ತಿಂತಿದ್ರ? ಏನೂ ಇಲ್ಲಪ್ಪ, ಮುದ್ದೆ ಸಾರು ತಿಂತಿದ್ರು ಅಷ್ಟೇ. ನಾನು ಆಗಲೇ ಹೇಳಿದ್ನಲ್ಲ, ರೊಟ್ಟಿ ಚಪಾತಿ ಎಷ್ಟು ಸ್ಟ್ರಾಂಗಾಗಿ ಹೆಲ್ತಿಯಾಗಿದ್ರು. ನೀವೆಲ್ಲನೂ ತಿಂತಾ ಇದ್ದೀರಾ, ನೀವ್ಯಾಕೆ ವೀಕ್ ಆಗಿದ್ದೀರಾ? ಅದರಿಂದ ಆಗಲ್ಲ. ನನ್ನ ದೇಹಕ್ಕೆ ಯಾವುದು ಹೋಗ್ತಾ ಇದೆ, ಯಾವುದು ಖುಷಿ ಕೊಡುತ್ತೆ ಅದನ್ನ ಮಿತವಾಗಿ ತಿಂದರೆ ಅದೇ ಸೂಪರ್. ಓಕೆ, ಆಹಾರಗಳ ಕುರಿತಾಗಿ ಹಾಗೆ ಸಾಕಷ್ಟು ಕಾಯಿಲೆಗಳ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.